ತಪೋಕ್ಷೇತ್ರ ಪುಣ್ಯಕೋಟಿ ಮಠದ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಅಪ್ಪಾಜಿಯವರ ನೂತನವಾಗಿ ನಿರ್ಮಾಣಗೊಂಡಿರುವಂಥ ತಪೋ ಮಂದಿರ ಲೋಕಾರ್ಪಣೆ ಹಾಗೂ ನಮ್ಮ ವೀರಶೈವ ಧರ್ಮ ಸಂಸ್ಥಾಪಕರಾದಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಪರಂಪರೆಯಲ್ಲಿ ತುಂಗಾರತಿಯನ್ನು ಮಾಡೋದ್ರ ಮೂಲಕ ಇವತ್ತು ಅತ್ಯಂತ ಅವಿಸ್ಮರಣೀಯವಾದಂತಹ ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಹೊಸ ಪೂಜ್ಯರವರು ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಒಕ್ಕಲಿಗ ಸಮುದಾಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ನೇರವಾಗಿ ಮಾತಾಡುವಂಥ ಪೂಜ್ಯರು ಇವತ್ತು ಬಂದಿದ್ದಾರೆ. ಅವರು ಪೂಜ್ಯ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಟಸ್ಥಲ ಬ್ರಹ್ಮಿ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶಟಸ್ಥಲ ಬ್ರಹ್ಮಿ ಶ್ರೀ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಯವರು ಶಾಖಾಪೂರ್ವಕ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಶ್ರೀ ಉಸುರ್ವೇಂದ್ರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿಯೂ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ವಿಧಾನಸಭೆಯ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಪ್ರಕಾಶ್ ಕೋಳಿವಾಡಿ ಅವರೇ, ನಮ್ಮೆಲ್ಲರ ಆತ್ಮೀಯರು, ವಿಧಾನಸಭೆಯ ಉಪಾಧ್ಯಕ್ಷರು, ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ನಮ್ಮ ಆತ್ಮೀಯರಾದಂಥ ಶ್ರೀ ರುದ್ರಪ್ಪ ಲಮಾಣಿಯವರೇ, ಅದೇ ರೀತಿ ನಮ್ಮ ಹರಿಹರದ ಶಾಸಕರಾದಂಥ ಎಲ್ಲದರವರು ಹೋದರೆ ಮಾಜಿ ಶಾಸಕರಾದಂಥ ನಮ್ಮ ಸಮುದಾಯದ ಹೋರಾಟ ಮುಂಚೂಣಿಯಲ್ಲಿರುವಂಥ ಶಿವಶಂಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದರೆ, ತಾಯಂದರೆ, ಇವತ್ತಿನ ಈ ಒಂದು ಅತ್ಯಂತ ಪವಿತ್ರವಾದಂಥ ಆರತಿಯನ್ನು ಬೆಳಗುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳಿಗೆ, ಗಿಡಗಳಿಗೆ, ನಿಸರ್ಗಕ್ಕೆ ನಾವು ನಿಸರ್ಗ ಪೂಜಕರು. ನಮ್ಮ ಪೂಜ್ಯರು ಸಂತ ಮಹಾಂತರು ಯಾಕಿದನ್ನು ನದಿಗಳಿಗೆ ಆರತಿಯನ್ನು ಬೆಳಗೋದಂದರೆ, ನಾವೆಲ್ಲ ಜೀವನ ಮಾಡೋಂಥ ಈ ನದಿ ಮೇಲೆ ಎಷ್ಟು ಸಾವಿರ ವರ್ಷಗಳಿಂದ ನಮ್ಮ ಪೂರ್ವಜರು ಎಷ್ಟು ಸಾವಿರ ವರ್ಷಗಳಿಂದ ಈ ನೀರು, ಈ ಅನ್ನ ತಿಂದು ನಾವು ಬೆಳೆದಂಥ ಆ ನದಿ ತಾಯಿಗೆ, ಗಂಗಾ ಮಾತೆಗೆ ಇವತ್ತು ಪೂಜೆ ಮಾಡೋದ್ರ ಮೂಲಕ ವರ್ಷಕ್ಕೊಮ್ಮೆ ನಾವು ಋಣ ತೀರಿಸುವಂಥ ಕೆಲಸ ಮಾಡುವಂಥದ್ದಕ್ಕೆ ಇದೊಂದು ಉದಾಹರಣೆ. ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂದರೆ ನಿಸರ್ಗದಿಂದ ನಾವು ಏನೇನೋ ತೊಗೊಂಡಿವಿ. ಇವತ್ತು ಗಿಡಗಳನ್ನು ಪೂಜೆ ಮಾಡ್ತೀವಿ, ಕಲ್ಲನ್ನು ಪೂಜೆ ಮಾಡ್ತೀವಿ. ಕಲ್ಲ ಪೂಜೆ ಮಾಡೋರ ಬಗ್ಗೆನೂ ಟೀಕೆ ಮಾಡ್ತಾರೆ, ನದಿಗಳ ಪೂಜೆ ಮಾಡೋರ ಬಗ್ಗೆ ಟೀಕೆ ಮಾಡ್ತಾರೆ, ರಸ್ತೆ ಮೇಲೆ ಲಿಂಗ ಪೂಜೆ ಮಾಡ್ಕೋದ್ರ ಬಗ್ಗೆನೂ ಟೀಕೆ ಮಾಡ್ತಾರೆ. ಈ ದೇಶದಲ್ಲಿ ಟೀಕೆಗಳನ್ನು ಮಾಡುವಂಥ ಒಂದು ಕಂಪ್ನಿನಿದೆ. ಅವ್ರೇನೂ ಮಾಡೋದಿಲ್ಲ, ಬರೀ ಉಪಾಧ್ಯಾಪಿ ಟೀಕೆ ಮಾಡೋದು ಬಿಟ್ಟರೆ ಏನೂ ಮಾಡೋದಿಲ್ಲ ಜೀವನದಾಗ. ಇವತ್ತು ನನಗೆ ಭಾಳ ಸಂತೋಷ ಆಗಿದ್ದೆ ಅಂದರೆ, ನನ್ನ ಜೀವನದಾಗ ಎಂದೂ ಪ್ರಶಸ್ತಿ ನಾವು ತೊಗೊಂಡಿಲ್ಲ. ಮತ್ತು ಯಾವ ಪ್ರಶಸ್ತಿಗೂ ಎಲ್ಲಿನೂ ನಾವು ವಸೀಲಿ ಹಚ್ಚಿದವಲ್ಲ. ಯಾರಿಗೂ ಟಿಕೆಟ್ ಕೊಡ್ರಿ, ನನ್ನ ಮಂತ್ರಿ ಮಾಡ್ರತ್ತೆ ಯಾರ್ದು ಕಾಲು ಮುಗಿಲಾರ್ದವ ನಾನು ರಾಜಕಾರಣಿ. ಅಡ್ಜಸ್ಟ್ಮೆಂಟ್ ಆಗಪ್ಪ, ನಿನ್ನ ಭಾಳ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತಾರೆ ನನಗೆ. ನಾತೀನಿ ಅಡ್ಜಸ್ಟ್ಮೆಂಟಾಗಿ ಏನು ಮಾಡೋದು?
ಎಷ್ಟು ಮಂದಿ ಮಾಜಿ ಮುಖ್ಯಮಂತ್ರಿ ಅದಾರ, ಯಾರ್ದಾರ ಹೆಸರುಗಳು ನೆನಪದವ ನಿಮ್ಗೆ? ಈ ಕಡೆ ಆದವರು. ಈ ಕೆಲವೊಂದು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ತಾವೇ ಮರ್ಯಾದೆ ಉಳಿಸೋಲಕ್ಕೆ ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿ ಚಾಲು ಮಾಡ್ಯಾರ. ಹೊಸದಾಗಿ ಒಂದು ಮೊದಲು ಸುಮ್ಮ ಮಾಜಿ ಮುಖ್ಯಮಂತ್ರಿ ಎತ್ತಿದ್ವಿ ನಾವು. ನಾ ಕೇಳ್ದಾಯ್ತು ನಿಕಟಪೂರ್ವ, ಕಕಟಪೂರ್ವ, ಅಕಟಪೂರ್ವ, ಇದೇನು ನಾಟಕ ಕಂಪ್ನಿ ಇದು? ನನ್ನ ರಾಜಕಾರಣದಲ್ಲಿ ಯಾರಿಗೂ ಅಂಜಿಲ್ಲ. ನನ್ನ ರಾಜಕಾರಣದಲ್ಲಿ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಗೆ ಇಬ್ಬರಿಗೆ ಕಾಲು ಮುಗಿದು ಬಿಟ್ಟರೆ ಯಾರಿಗೂ ಕಾಲು ಮುಗೋದಿಲ್ಲ ತನ. ಯಾರಿಗೂ ರಾಜಕಾರಣಿಗಳೇ ಅಪ್ಪಾಜಿ ಅಂದಲ್ಲ. ಅಪ್ಪಾಜಿ ಅನ್ನೋರ ಬಗ್ಗೆ ನಾನು ಹೇಳ್ತಿರ್ತೇನೆ. ಅಪ್ಪಾಜಿ ಅದಕ್ಕತ್ತಿರೋ ನಮ್ಗೆ ಹುಟ್ಟಿಸಿದವ ಒಬ್ಬನೇ ಅಪ್ಪ, ಅವನಿಗೆ ಅಟ್ಟೆ ಅಪ್ಪ ಅಂದ. ವಾದಿಗೂ ಅಪ್ಪಾಜಿ ಇವತ್ತು ಆ ಪಾರ್ಟಿಯಾಗಿದ್ರು, ಅವ್ರಿಗೆ ಅಪ್ಪಾಜಿ ಈ ಪಾರ್ಟಿಗೆ ಬಂದ್ರೆ ಇವು ಅಪ್ಪಾಜಿ ಏನೋ ನೋಡ, ಎಲ್ಲಿ ಇವ್ರು ಅಪ್ಪಾಜಿ? ನಮ್ಗೆ ನಾನು ಸಿದ್ದೇಶ್ವರಪ್ಪ ಅವ್ರ ಭಕ್ತ. ಸಿದ್ದೇಶ್ವರಪ್ಪರ ಗೊತ್ತದಲ್ಲ, ಕಿಸೆ ಇಲ್ಲ, ಯಾರ್ದು ಕಾಲು ಮುಟ್ಟಿಸೋತಿದ್ದಿಲ್ಲ. ನೋಡ್ರಿ, ಅದು ಸಣ್ಣ ಮಠ, 5 ವರ್ಷದಿಂದ ತುಂಗಾರತಿ. ಇವ್ರು ಮಾಡ್ಲಕತ್ತಾರಂದ್ರೆ ಮತ್ತೊಂದು ಗಿರಾಕಿ ಎದ್ದು ಬಿಡ್ತದೆ. ರೊಕ್ಕ ಎಬ್ಬಿಸ್ಲಾಕ ಇವ್ರೇನು ಆರತಿ ಇಲ್ಲಿ ಸುಡುಗಾಡು ಮಾಡ್ತಾರೆ. ಇವ್ರು ಆರತಿ ಮಾಡೋದೇ ಬೇರೆ. ನೋಡ್ರಿ, ಇವತ್ತು ಗಂಗಾ ನದಿ ಅಂಥ ಅದ್ಭುತವಾದಂತಹ, ನಾವು ನೋಡಲ್ಲ ಏನತನ ಗಂಗಾ ನದಿ ಆರತಿ ಬಹುಶಃ ಅದ್ಭುತ ಅಂತ ನಾವು ಕೇಳ್ತಿದ್ವಿ, ಟಿ ವಿ ಒಳಗೆ ನೋಡ್ತಿದ್ವಿ. ಆದರೆ ಇವತ್ತಿನ ಆರತಿ ನೋಡಿದ್ರೆ ಮನುಷ್ಯ ತಾನೇ ಎದ್ದು ನಿಂತು ಭಕ್ತಿಯಿಂದ ನದಿಗೆ ನಮಸ್ಕಾರ ಮಾಡುವಂಥ ಶಕ್ತಿ ಇವತ್ತು ಪೂಜ್ಯರು ಕೊಟ್ಟರು. ಸ್ವಾಮಿಗಳ ಕೆಲಸ ಇದೇ ಐತ್ರಿ. ಬರೀ ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿನ ಕರೆಸಿ ಹೊಗಳೋದು, ಒಂದು 10-20 ಕೋಟಿ ರೂಪಾಯಿ ತಗೋದು. ಅವತ್ತರ ಮಾಜಿ ಆದ ಕೊಳ್ಳೇನೆ ಮತ್ತೆ ಅವ್ರು ಕರೀದೇ ಇಲ್ಲ. ಯಾಕ್ರಿ ಕರೀದೇ ಇಲ್ಲ? ಅವ್ರ ಮಾಜಿ ಆದ ಕೊಳ್ಳೇನೆ ಯಾರು ಹಳ್ಳಿನಾಯಿ ಮಾತಾಡ್ಸೋದಲ್ಲ. ಇಲ್ರಿ, ಯಾವುದು ಕ್ಲಿಯರ್ ಐತೆ ಅದಕ್ಕೆ ಕೊಡ್ರಿ. ಹೊಗಳೋದು ಎದಕ್ಕಪ್ಪ ಅಂದ್ರೆ ಏನಾರು ದೊಡ್ಡದೊಂದು ಅಮೌಂಟ್ ಹೊಡಿಲಕ್ಕ. ಇಂಥ ಸಣ್ಣ ಮಟ್ಟಗಳಿಗೆ ಯಾರು ಕೇಳ್ತಾರ್ರಿ? ಇಂಥ ಅದ್ಭುತ ಕೆಲಸ ಇವತ್ತು ಭಾರತ ಗೋ ಸಂಪತ್ತಿನ ಮೇಲೆ ಇರುವಂಥದ್ದು. ಹಿಂದಕ್ಕೆಲ್ಲ ರಾಜ ಮಹಾರಾಜರ ಬಳಿ ಅವ್ರ ಆಸ್ತಿ ಅಂದ್ರೆ ಏನಂತ ಕೇಳಿದ್ರೆ, ಇಷ್ಟು ಲಕ್ಷ ಗೋಗಳದಾವು, ಇಷ್ಟು ಅಶ್ವಗಳದಾವು, ಇಷ್ಟು ಆಣೆ ಅದಾವು ಅನ್ನೋದ್ರ ಮ್ಯಾಗ ಅವರು ಶ್ರೀಮಂತಿಕೆ ಅವತ್ತಿನ ರಾಜರದು. ಇವತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಅದಾವು, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಅದಾವು. ಯಾರೇನು ಆ ಸಮಾಜಕ್ಕೂ ಏನು ಉಪಕಾರ ಮಾಡೋದಿಲ್ಲ. ಯಾರು ಲಿಂಗಾಯತರಿಗೆ ಒಂದು 10 ಮೆಡಿಕಲ್ ಸೀಟ್ ಪುಕ್ಕಟ್ ಕೊಟ್ಟಿನಪ್ಪ ಯಾವ ಸ್ವಾಮಿನೂ ಅನ್ನೋದಿಲ್ಲ, ಯಾವ ಮ್ಯಾನೇಜ್ಮೆಂಟ್ನವರು ಅನ್ನೋದಿಲ್ಲ. ಯಾವ್ರೆ ಒಬ್ಬ ಬಡ ಲಿಂಗಾಯತ, ಬಡ ಒಕ್ಕಲಿಗ ಯಾರೇ ಇರಲಿ, ನಮ್ಮ ಸಮಾಜ SC ST ಇರಲಿ, ನೀವು ಬಡವರಿಗಾಗಿ ಎಷ್ಟು ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಟ್ಟರಪ್ಪ. ಗುಡಿಸಲ್ದಾಗಿರುವಂಥ ಒಬ್ಬ ಬಡವ ಕೊಡೋದಿಲ್ಲ. 1 ಲಕ್ಷ ರೂಪಾಯಿ ಕಡಿಮೆ ಮಾಡಂದ್ರೆ ಕೊಡೋದಿಲ್ಲ ರೀ. ನಾನು ನೋಡಿನಿ, ನಾ ಕೇಂದ್ರ ಮಂತ್ರಿ ಇದ್ದಾಗ ಒಬ್ಬ ಸ್ವಾಮಿಗಳಿಗೆ ಫೋನ್ ಮಾಡಿದೆ, ನಾವೊಂದು 2 ಲಕ್ಷ ರೂಪಾಯಿ ಬಿಡ್ರಿ ಬಡೋದನ. ಇಲ್ಲ ಎತ್ತಾಡ್ರೆ ಅದು ಯಾವುದೂ ಆ ರೀತಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಮತ್ತು ಎದಕ್ಕೆ ಆಗ್ಬೇಕಪ್ಪ? ನಾವು ದೊಡ್ಡವ್ರನ್ನ ಕರೆದು ಅವ್ರನ್ನ ಪಂಪ್ ಹೊಡೆದು ಭಾಷಣ ಮಾಡಿ ಅವ್ರ ಇಂದ್ರ ಚಂದ್ರ ಅಂದು ಅವ್ರ ಕಡೆ ರೊಕ್ಕ ತೊಗೊಂಡು ಪೂರ್ಣ ಕುಂಭ ಸ್ವಾಗತನೂ ಮಾಡ್ತಾರೆ. ನೋಡ್ತಿರ್ತೇನೆ ಎಲ್ಲ. ನಾನು ಎಲ್ಲ ಈ ದೇಶನೇ ನೋಡಿ ಬಂದೀನಿ ನಾನು. ಆದ್ರೆ ಇವತ್ತು ಮಠಗಳ ಕೆಲಸ ಏನಂದ್ರೆ ಗೋ ರಕ್ಷಣೆ ಮಾಡೋದು ಮಠಗಳ ಕೆಲಸ ಆಗ್ಬೇಕು. ನಾ ಏನಾರ ಮುಖ್ಯಮಂತ್ರಿ ಆಗಿದ್ರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಮಾಡ್ತಿದ್ದೆ. ಯಾವ ಮೆಡಿಕಲ್ ಕಾಲೇಜ್ ಅದಾರ ಕನಿಷ್ಠ 1,000 ಆಕಳ ರಕ್ಷಣೆ ಮಾಡುವಂಥದ್ದು ಅವ್ರ ಗೋಶಾಲೆ ಇರಬೇಕು. 1,000 ಬಡ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಇರಬೇಕು. ಅಂಥವ್ರದ್ದು ಅಷ್ಟೇ ಮೆಡಿಕಲ್ ಕಾಲೇಜು ಇಲ್ಕಂದು ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ. ಯಾರು ಮಾಡ್ಯಾರ ಗೋಶಾಲೆ? ಒಬ್ರೇ ಮಾಡೋದಿಲ್ಲ. ಅದು ಅದ್ರ ಫಾಯ್ದೆ ಇಲ್ಲ, ಅದು ಭಾಳ ನುಕ್ಸಾನ ಐತದ. ಈಗ ನಾ ಮಾಡೀನಿಲ್ಲ. ಈಗ 1,000 ಆಕಳದ ನನ್ನ ಬಲ್ಲಿ 40 ಪ್ರಾಡಕ್ಟ್ ತೆಗಿತೀವಿ ನಾವು. ಒಂದು ಮಲಾಮ್ ತೆಗಿದೀರಪ್ಪ ನಾವು, ಚರ್ಮ ರಕ್ಷಕ ಅಂತ ಹೇಳಿ. ನಮ್ಮ ಗೋಮೂತ್ರ ಪಂಚಗವ್ಯ ಹಾಕಿ
ಈ ಏನು ಕಜ್ಜಿ ಇದು ಚರ್ಮ ಇದು ಬರುತ್ತೆ ಅಲರ್ಜಿ ಸ್ಕಿನ್ದು 100% ಕ್ಯೂರ್ ಆಗ್ತದೆ ಅದನ್ನ ಹಚ್ಕೊಂಡು ಬಿಟ್ರೆ. ಎಷ್ಟು ಡಿಮಾಂಡ್ ಆಗ್ಲಕತ್ತದು. ಏನೂ ಇಲ್ಲ, ಫಿನಾಯ್ಲ್ ತಯಾರು ಮಾಡ್ತೀವಿ, ಗೋಮೂತ್ರ 30 ರೂಪಾಯಿ ಮಾರ್ಲಕತ್ತೀವಿ, ಆಕಳ ಹಾಲ 100 ರೂಪಾಯಿ ಮಾರ್ತೀವಿ, ನಮ್ಮ ಜವಾರಿ ಆಕಳದ ತುಪ್ಪ 5,000 ರೂಪಾಯಿ ಕಿಲೋ ಮಾರ್ಲಕತ್ತೀವಿ ನಾವು, ಗೀರ್ ಆಕಳದ 2,500 ರೂಪಾಯಿ ಕಿಲೋ ಮಾರ್ಲಕತ್ತೀವಿ. 40 ಪ್ರಾಡಕ್ಟ್ಗಳು ತೆಗೆದೀವಿ ನಾವು. ವಿಭೂತಿ ದಿವಸ 1,500ರಿಂದ 2,000 ವಿಭೂತಿ ತಯಾರು ಮಾಡ್ತೀವಿ ನಮ್ಮ ಗೋಶಾಲೆಯಲ್ಲಿ. ಶುದ್ಧ ಕುಂಕುಮ ಅರಿಶಿಣದಿಂದ. ಈಗೇನು ನಾವು ಕುಂಕುಮ ಹಚ್ಕೋತೀವಲ್ಲ, ಇದು ಕೆಮಿಕಲ್ಲು. ಒಮ್ಮೆ ಹಿಂಗೆ ಹಚ್ಕೊಂಡು ಬಿಟ್ರೆ ಅದು ನಾನು ಒಂದು ತಿಂಗಳಾನಗಟ್ಟಲೆ ಇರ್ತೈತೆ ಅದು ಇದು ಹಣಿ ಮ್ಯಾಗ. ಒರಿಜಿನಲ್ ಕುಂಕುಮ ಹೆಂಗಿರ್ತದಂದ್ರೆ ಹಚ್ಕೊಂಡು ಹಿಂಗೆ ಒರೆಸ್ಕೊಂಡು ಬಿಟ್ರೆ ಮತ್ತೇನು ಇರೋದಿಲ್ಲ. ಅದು ಒರಿಜಿನಲ್ ಕುಂಕುಮ ಇವತ್ತು ನಾವು ತಯಾರು. ಕರ್ಪೂರ ಹತ್ತಬೇಕಾದ್ರೆ 10 ಸಲ ಕಡ್ಡಿ ಕೊರಿಬೇಕಾಗ್ತದೆ, 10 ಸಲ. ಈ ಒಂದು ಚಲೋ ಒರಿಜಿನಲ್ ಕರ್ಪೂರ ಹಚ್ಚಿಬಿಟ್ರೆ ನೀವು ಎಷ್ಟೇ ಒಂದು ಕುಂಕುಮ ನೋಡ್ರಿ, ಒಂದು ಸಣ್ಣದೇ ಡಬ್ಬಿ ತೊಗೋರಿ, ಅದು ಎಷ್ಟು ದಿವಸ ಹೋಗ್ತೈತಿ. ಈಗ ನಾ ಕುಂಕುಮ ನನಗೊಬ್ಬರು ಜ್ಯೋತಿಷಿಗಳು ಹೇಳಿದ್ರು, ಯಾವಾಗಲೂ ನಿನ್ನ ಹಣಿ ಮ್ಯಾಗ ಕೇಸರಿ ತಿಲಕಿದ್ರೆ ನಿನ್ನ ರಾಜಕೀಯ ಒಳಗೆ ಭಾಳ ಒಳ್ಳೇದಾಗ್ತದತ್ತ. ಹಿಂಗಾಗಿ ಅವತ್ತನ್ನು ಹಚ್ಕೊಂಡು ನಾನು ಹಿಡಿದು ನನಗೆ ಯಾರೂ ಏನೂ ಮಾಡೋದಾಗಲ್ಲ. ಯತ್ನಾಳ್ ಉಚ್ಚಾಟನೆ ಶೀಘ್ರದಲ್ಲಿ. ಯತ್ನಾಳಿಗೆ ದೆಹಲಿಗೆ ಬುಲಾವ್. ಈ ಮೀಡಿಯಾದಾಗೂ ಕೆಲವೊಂದು ಮಂದಿ ಕೆಲವೊಂದು ಪಾರ್ಟಿ ಅದಾರ, ಅವ್ರು ಹೇಳ್ತಾರೆ ನಮ್ಮ ವಿರೋಧಿಗಳೇ ಯತ್ನಾಳನ್ನು ಹೊರಗೆ ಹಾಕ್ತೀವಿ ಇಟ್ರಲ್ಲಿ ನೋಡ್ತಾ ಇರ. ಇವರು ಚಾನೆಲ್ದವ್ರು ಹೊಡಿಲಕ್ಕೆ ಚಾಲು ಮಾಡ್ತಾರೆ. ಶೀಘ್ರದಲ್ಲಿ ಯತ್ನಾಳ್ ಉಚ್ಚಾಟನೆ. ಮುಂದಿನ ದಾರಿ ಯಾವುದಯ್ಯ ಯತ್ನಾಳಿಗೆ? ಕಾಂಗ್ರೆಸ್ಸಿಗೆ ಹೋಗ್ತಾರೋ, ದಳಕ್ಕೆ ಹೋಗ್ತಾರೋ, ಏನು ಮನೆಗೆ ಹೋಗ್ತಾರೋ? ಏನೂ ಮಾಡೋದಾಗಲಾಗೈತೆ. ಯಾಕೋ ಏನೂ ಮಾಡೋದಾಗಲಾಗೈತೆ ಅಂದ್ರೆ ನನ್ನ ಹಿಂದೆ ಗೋ ರಕ್ಷಣೆ ಮಾಡಿದಂಥ ಒಂದು ಪುಣ್ಯದ ಫಲ ಇವತ್ತು ನಾನು ಈ ರಾಜಕಾರಣದಾಗ ಗಟ್ಟಿಯಾಗಿ ಉಳಿದೇನೆ. ನಾನಂತರೂ 3 ಸಲ ಉಚ್ಚಾಟನೆ ಮಾಡಿದ್ರು ಮತ್ತೆ ಹೊಳ್ಳಿ ಬಂದೆ. ಕಡೆಗೆ ಜನರೇ ಒಮ್ಮೆ MLC ಮಾಡಿ ಕಳಿಸ್ಬಿಟ್ರು. ಗಿರಿಗಿರಿ ಮಾಡಿ ಒಬ್ಬ ಇರಲಿ ಅವನೊಂದು ವಿಧಾನ ಪರಿಷತ್ನಾಗ ಒದರ್ಕೋತೇಳಿ. ನಮ್ಮ ರುದ್ರಪ್ಪಣ್ಣ ಲಮಾಣಿಯವರು, ಅವ್ರನ್ನ ಇವತ್ತು ನಾನು ಯಾವಾಗಲೂ ನೆನಪು ಮಾಡ್ಬೇಕು. ಅವ್ರು ಭಾಳ ದೊಡ್ಡ ಉಪಕಾರ ಮಾಡ್ಯಾರ ನನಗೆ. ಹೋದ ಸಲ ಅವರು ಇದ್ರ ಧಾರ್ಮಿಕ ದತ್ತಿ ಸಚಿವರಿದ್ದರು. ಇವತ್ತೇನು ಅವ್ರನ್ನ ಸನ್ಮಾನ ಮಾಡಿದ್ರೆ ನನಗೆ ಭಾಳ ಖುಷಿ ಆಗೈತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ಭಾಳ ದೊಡ್ಡ ಉಪಕಾರ ಮಾಡ್ಯಾರ. ಅದೇನು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ಇದೆ ಬಿಜಾಪುರನಾಗ. ಇವತ್ತಿಗೆ 35 ವರ್ಷದಿಂದ ನಾನೇ ಅಧ್ಯಕ್ಷ ಇದ್ದೆ ನಾನು. ಅದರ ತಳಗನೆ ಗೋಶಾಲೆ ಇದೆ, ಕಲ್ಯಾಣ ಮಂಟಪ ಇವೆ, ರೆಸಿಡೆನ್ಷಿಯಲ್ ಸ್ಕೂಲು, ಒಂದು ಏನಾರು ಒಂದು 500-600 ಕೋಟಿ ರೂಪಾಯಿ ಆಸ್ತಿ ನಾನು ಮಾತ್ರ ಮೇಲೆ ನನ್ನ ವೈಯಕ್ತಿಕ ಮಾಡಿಲ್ಲ, ನನ್ನ ದೇವಸ್ಥಾನಕ್ಕೆ ಮಾಡಿದ್ದೀನಿ. ಆ ಸಂಸ್ಥೆನ ಇಟ್ಟು ಬೆಳೆಸಿದ್ದೀನಿ ನಾನು. ಏನು ಈಗ ಹಾಸ್ಪಿಟ್ಲ್ ಮಾಡಿದ್ದೀವಿ ಮನೆ, ಜ್ಞಾನ ಯೋಗೀಶ್ವರಿ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್. 108 ಬೆಡ್ದು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ. ನಾ ಇಂಥದ್ರಾಗ ಇಲ್ಲ ಅನ್ನಂಗಿಲ್ಲ. ನನ್ನ ಸಂಸ್ಥೆಗಳದಾಗ 3,500 ಜನ ನೌಕರಿ ಮಾಡ್ತಾರೆ. ನಮ್ಮದು ಒಂದು ಸಿದ್ದೇಶ್ವರಿ ಸವಾರ್ದ ಐತಿ, 160 ಬ್ರ್ಯಾಂಚ್ ಅದಾವು, 3,200 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. ಇಡೀ ಕರ್ನಾಟಕಕ್ಕೆ ಸೌಹಾರ್ದದಾಗೇ ನಂಬರ್ 1 ನಾನೇ. ಅಂಥ ಸಿದ್ದೇಶ್ವರ ದೇವಸ್ಥಾನ ನನ್ನ ಕೈಯಂದು ನಮ್ಮ ಯಡಿಯೂರಪ್ಪನವರೇ, ಮತ್ತಾರು ಅಲ್ಲ, ಅದನ್ನು ಆಡಳಿತಾಧಿಕಾರಿ ತಂದುಬಿಟ್ಟ. ಬಿಜಾಪುರಗೊಬ್ಬ BJP MLA ಆಗಿದ್ದರು ಒಬ್ಬ. ನನ್ನ ಕೈಯನ್ನು ಕಸ್ಕೋಬೇಕು, ಒಟ್ಟು ಯತ್ನಾಳು ಮಣ್ಣಾಗಿ ಇಡಬೇಕು. ಮತ್ತು ಕಾರ್ಯಕ್ರಮ ಮತ್ತೊಂದೇನಿಲ್ಲ, ಕಸ್ಕೊಂಡ್ಬಿಟ್ರು. ಒಮ್ಮೆ ಬಂದರು ತಹಸೀಲ್ದಾರು, ಬಂದು ಚಾವಿ ಕೊಡು, ಎಲ್ಲಿದೆ ಚಾವಿ, ಯಾರು ಏನು ಕ್ವಿಕ್ ನಡ್ಸಿಬಿಟ್ರು. ನಾವು ಇಟ್ಟೆಲ್ಲ ಸಂಸ್ಥೆ ಬೆಳೆಸಿದ್ದೀವಿ, ಏನೂ 1 ರೂಪಾಯಿ ತಿಂದಿಲ್ಲ. ಯಡಿಯೂರಪ್ಪ ಹಿಂಗೆ ಮಾಡದ. ಮುಂದೆ ಸದಾನಂದ ಗೌಡ ಮುಖ್ಯಮಂತ್ರಿ, ಆ ಪುಣ್ಯಾತ್ಮಗೂ ಹೇಳಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಯತ್ನಾಳ್ರಿ, ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದನ್ನು ಮಾಡಬೇಕಂತ ನಾ ಮಾಡಿದ್ದೇನೆ. ತಾ ಪುಣ್ಯಾತ್ಮ ಹೇಳದ. ಏನು ಆಡಳಿತಾಧಿಕಾರಿ ನೇಮಿಸಿ ಸರ್ಕಾರಕ್ಕೆ ತೊಗೊಂಡ್ರು, ಇಡೀ ಸಂಸ್ಥೆನೇ. ನಾ ಅಧ್ಯಕ್ಷ ಇದ್ದಿದ್ದು, ಇದು ನಾ BJP MP ಅವಾಗ. ಮುಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರು. ಯಪ್ಪ ನಾ ಏನೂ ಮುಟ್ಟೋದಿಲ್ಲಪ್ಪ, ಅದು ಯಡಿಯೂರಪ್ಪ ಹೇಳ. ಆ ಪುಣ್ಯ ಹೀಗೆ ಹೈಕೋರ್ಟ್ನಿಂದ ಸ್ಟೇ ಸಿಕ್ತು, ನಡೆಸಿದೆ. ಮುಂದೆ ರುದ್ರಪ್ಪಣ್ಣ ಲಮಾಣಿಯವರು ಹಿಂದಕ್ಕೆ ಇವರು ಆಗಿದ್ದರು. ನಮ್ಮ ಇಲ್ಲೆಲ್ಲಿ ಸಿರಾದ್ MLA ಅದಾರಲ್ಲ ಈಗ, ಅವರು ಧಾರ್ಮಿಕ ದತ್ತಿ, ಅವ್ರಿಗೂ ಬೇನೆ ಹತ್ಯೆ ಆಯಿತು. ಏನಂದ್ರೆ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಕಸೋದು, ಹಿಂದೂ ಮಠಗಳನ್ನು ಸರ್ಕಾರ ಆಡಳಿತಾಧಿಕಾರಿ ಹಾಕೋದು.
ಅವ್ರೇನು ಕೊಟ್ಟವರೆಲ್ಲಕ್ಕೆ ನಮ್ಮದು ಗುಡಿಗಂತೂ ಏನೂ ತೊಗೊಂಡಿದ್ದಿಲ್ಲ. ಆದರೆ ರುದ್ರಪ್ಪಣ್ಣ ಲಮಾಣಿಯವ್ರಿಗೆ ನಮ್ಮ MB ಪಾಟೀಲ್ರು ಅವರು ಹೇಳಿದ್ರು, ನಾನು ಹೋಗಿ ಅವ್ರಿಗೆ ಭೇಟಿ ಇದೆ. ಪುಣ್ಯಾತ್ಮ ₹1 ತೊಗೊಲಿಲ್ಲ. ಅವ್ರ ಮುಂದೆ ಹೇಳ್ತೀನಿ, ಅವ್ರ ಕೊನೆಗೆ ಇನ್ನೂ 1 ವಾರ 15 ದಿವಸ ಏನೋ ಹೊಟ್ಟೆ ಇನ್ನು ವಿಸರ್ಜನೆ ಆಗೋದಿತ್ತು ವಿಧಾನಸಭೆ. ಕೊನೆಯ ಆದೇಶ ಮಾಡಿಕೊಟ್ರು ನಮ್ಮ ರುದ್ರಪ್ಪನವ್ರು. ಇವತ್ತು ನಾನು ನೆನೆಸ್ಬೇಕಾಗ್ತದೆ. ಹಾಂ 74 ದೇವಸ್ಥಾನಗಳು ಮಠಗಳು ಬಿಟ್ಟುಕೊಟ್ರು. ಯಾರು ಬಿಟ್ಟಿದ್ದಿಲ್ಲ. ಎಲ್ಲರೂ ಓದ್ಕೊಂಡು ಚಂದ ಮಾತಾಡ್ತಿದ್ರು. ಕಾಫಿ ತೊಗೋತೀರ, ಟೀ ತೊಗೋತಿದ್ರೆ ಸುಡ್ಗಾನೇನು ಕಾಫಿ ಕುಡಿಲಕ್ಕೆ ನಮ್ಮಲ್ಲಿ ರೊಕ್ಕನೇ ಇಲ್ಲ. ಪಾಪ ರುದ್ರಪ್ಪಣ್ಣನ ಉಪಕಾರ ನಾ ಯಾವಾಗಲೂ ಅವ್ರನ್ನ ನೆನೆಸ್ತಿದ್ದೆ. ಯಾಕೆ ನೆನೆಸ್ತೀನಿ ಅಂದರೆ, ರಾಜಕಾರಣ ಬೇರೆ ಮಾಡೋಣ. ರಾಜಕಾರಣ ನೀವು ಸೋಲಿಸ್ರಿ, ನಾವು ಸೋಲಿಸ್ರಿ, ನೀವು ಬೈರಿ, ನಾವು ಬೈರಿ ಬ್ಯಾದ್ರೆ ವೈಯಕ್ತಿಕ ಸಂಘ ಸಂಸ್ಥೆಗಳು ಮಠಗಳಲ್ಲಿ ರಾಜಕಾರಣ ಮಾಡಬಾರ್ದು. ಯಾವುದೇ ಪಕ್ಷ ಬರಲಿ. ಹಂಗೆ ಮಾಡ್ಕೊತ ಹೋದ್ರೆ ಏನು? ಈಗ ನೋಡ್ರಿ, ಮೊನ್ನೆ ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗೆ ಅದು ಚಿಂಚುಗಳ್ಳಿ ಎಕ್ದಮ್ ಅತಿ ರಾಜ್ಯದಾಗ ಹಿಂದುಳಿದ ಇದು ಊರು. ಅಲ್ಲಿ ಇಟ್ಟು ಚಂದ ಮಾಡಿ ಇಡೀ ತಾಲೂಕನೇ ಉದ್ಧಾರ ಮಾಡೀವಿ. ಅದ್ರ ಮೊನ್ನೆ ಕಿಲಿ ಹಾಕಿರ್ತಾನೆ. ಹೈಕೋರ್ಟಿಗೆ ಹೋದೆ. ಹೈಕೋರ್ಟ್ನಾಗ ಒಂದೇ ಮಾತು, ಆ ಯತ್ನಾಳು ಇಷ್ಟು ಧಾರ್ಮಿಕ ಕೆಲಸ ಮಾಡ್ತಾನೆ, ಅವನಿಗೆ ಸ್ಟೇ ಯಾಕೆ ಕೊಡಬಾರ್ದು? ಸ್ಟೇ ಕೊಟ್ಟರು. ಎದು ಕೊಟ್ಟರು? ಧಾರ್ಮಿಕ ಕೆಲಸ ಮಾಡ್ತಾನೆ ಯತ್ನಾಳು ಅನ್ನೋಂಥ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ಧರ್ಮವನ್ನು ರಕ್ಷಣೆ ಮಾಡ್ತೈತೆ ಅನ್ನೋದಕ್ಕೆ ನಾನು ಬಲ್ಲಿ 1000 ಆಕಳದವ. ನಾ ದಿನ ಬಿಜಾಪುರನಾಗಿದ್ದರೆ ಅಲ್ಲೇ ವಾಕಿಂಗು ಅಲ್ಲೇ ಮಾಡ್ತೀನಿ, ಹೋಗ್ತೀನಿ. 80 ಎಕರೆ ಇದೆ. ಬರ್ರಿ ನೀವೆಲ್ಲರೂ. ನಮ್ಮ ಶಿವಶಂಕರವ್ರು ಬಂದಿದ್ರು ಮೊನ್ನೆ. ಸುಮ್ಮನೇನೋ ಒಂದು 4 ಆಕಳ ಕಟ್ಟಿ ರೊಕ್ಕ ಎತ್ತು ಕೆಲಸ ಅಂತ ಮಾಡೋದಿಲ್ಲ. ಕೆಲವೊಂದು ಗೋಶಾಲೆಗಳು ಹಂಗೂ ಅದಾವ್ರಿ. ಕಟ್ಟಿ ನಾವು ಒಂದು ಗೋಶಾಲೆ ಮಾಡಿದ್ದುಂಟು. ಜರ್ಸಿ ಆಕಳ ಕಟ್ಟೋದು ಗೋಶಾಲೆ ಅಲ್ಲದು. ದೇಶಿ ಆಕಳ ಕೋಡಿದ್ದಿದ್ದು, ಬಾಲಿದ್ದಿದ್ದು, ಏನಿದ್ದಿದ್ದು ಅದು ನಮ್ಮ ಆಕಳ. ಇದನ್ನೇ ಇಲ್ಲ, ಏಣಿನೇ ಇಲ್ಲ. ಕೋಡಂತರೂ ಹೊರಗೆ ಬಂದಿರೋದಿಲ್ಲ, ಬಾಲಂತರೂ ಇಟ್ಟೇ ಇರ್ತೈತೆ. ಅದು ಅಲ್ಲ, ಅದರಿಂದ ಕ್ಯಾನ್ಸರ್ ಬರ್ತದೆ. ನಮ್ಮ ಆಕಳದಿಂದ ಕ್ಯಾನ್ಸರ್ ಹೋಗ್ತದೆ. ನೀವು ಬರ್ರಿ, ನಾವೊಂದು ಗೋಮೂತ್ರ ಮುಂಜಾನೆ 5-4ಕ್ಕೆ ನಮ್ಮ ಹೆಣ್ಮಕ್ಳನ್ನ ಬಿಟ್ಟಿರ್ತೀವಿ. ಎಲ್ಲ ಆಕಳುಗಳು ಹಿಂಗೆ ಏನು ಹೇಳ್ತಾವಲ್ಲ, ಎದ್ದು ಕೊಳ್ಳೇ ಹಿಂಗೆ ಬಕೆಟ್ ಹಿಡಿದ್ವಿ. ಅದು ಅಷ್ಟೇ. ಇವತ್ತೆಲ್ಲ ನಮ್ಮ ದ್ರಾಕ್ಷಿ ಬೆಳೆಗಾರ ರೈತರು ಪಂಚಗವ್ಯ ಒಯ್ತಾರೆ ನಮ್ಮಲ್ಲಿ. ಆ ರೀತಿ ಒಂದು ಗೋಶಾಲೆ ಭಾಳ ಖರ್ಚು ಭಾಳ ಇದೆ. ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಮತ್ತೆ ನಮ್ಮ ಸಂಸ್ಕೃತಿ ಹೊಳೆ ಬರ್ಲಾಕತ್ತದು. ಎಂದು ಅಯೋಧ್ಯದಲ್ಲಿ ರಾಮ ಕೂತ, ಇನ್ನು ಜಗತ್ತಿನ ಯಾವ ಶಕ್ತಿಯನ್ನು ಮುಂದಿನ ದಿವಸಗಳಲ್ಲಿ ಹಿಂದೂ ರಾಷ್ಟ್ರ ಆಗೋದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಇದಾಗುವುದೇ, ಇದು ಬಿಟ್ಟರೆ ನಮ್ಗೆ ಮತ್ತೊಂದು ದೇಶನೇ ಇಲ್ಲ. ರಾಮನ ನೋಡ್ರಿ, ರಾಮನ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಹಾಗಿತ್ತು. ಪ್ರಾಣ ಪ್ರತಿಷ್ಠಾಪನೆ ಆದ್ಮ್ಯಾಗ ಎಷ್ಟು ಒಮ್ಮೆಲೆ ಚೇಂಜ್ ಆಗ್ತದೆ ಅಂದರೆ, ಇಡೀ ದೇಶದಲ್ಲಿ ಇವತ್ತು ನಿನ್ನೆ ಹೇಳ್ತಾಯಿದ್ರು, ಕೋಟಿಗಟ್ಟಲೆ ದಿನ 10-12 ಲಕ್ಷ ಜನ ಹೋಗ್ತಾ ಇದ್ದಾರೆ. ಧರ್ಮ ಬೇಕು. ಧರ್ಮ ಸಂಸ್ಕೃತಿ ನಾವು ಬಿಟ್ಟಿವಿ ಅಂದ್ರೆ ದೇಶಕ್ಕೆ ನೋಡಿರುತ್ತೆ. ನಾವು ಆ ನದಿಗಳನ್ನು ಯಾವ ರೀತಿ ನಾವೆಲ್ಲ ಹೊಲಸು ಒಯ್ದು ಅದರಾಗೆ ಹಾಕ್ತೀವಿ, ಅಲ್ಲೇ ಅರಿವಿ ಒಗಿತೀವಿ. ನೀವು ನದಿಗಳನ್ನು ಸ್ವಚ್ಛ ಇಟ್ಕೊಳ್ಳಿಲ್ಲ, ಮತ್ತು ಅದೇ ನೀರು ನಾವು ಕುಡಿತೀವಿ. ಇದು ಆರತಿ ಮಾಡುವಂಥ ಸಂಸ್ಕೃತಿ. ಅದಕ್ಕಂದ್ರೆ ಅದು ದೇವ್ರ ಹೇಳಿ ನಾವು ನಂಬೋದಂಥವ್ರು ಅದನ್ನು ಸ್ವಚ್ಛ ಇಡಬೇಕು. ಪ್ರತಿಯೊಬ್ಬ ರೈತಂದು ಕರ್ತವ್ಯ ಇದೆ. ನೀವು ಒಯ್ದು ಅಲ್ಲಿ ಹೊಳೆ ದಂಡ್ಯಾಗ ಎಲ್ಲನೂ ನಿಮ್ಮ ಮನೆಯಿಂದ ಎಲ್ಲ ಕಸ ಉಗಿಲಕ್ಕಲ್ಲ, ಅದನ್ನು ರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರು ರಕ್ಷಣೆ ಮಾಡಿದ್ರೆ ಮಾತ್ರ ನದಿಗಳು ನೀರೇ ಇಲ್ಲ ಅಂದ್ರೆ ನಾವು ಇವತ್ತು ನೋಡ್ರಿ ಆಲ್ಮಟ್ಟಿ ಆಗೈತೆ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಾವು ರೈತರು ಇವತ್ತು ಶ್ರೀಮಂತರಾಗ್ತಾಯಿದ್ರು, ಈಗ ಅನುಕೂಲಸ್ಥರಾಗ್ತಾಯಿದ್ದಾರೆ. ನೀರಿನ ಸಲುವಾಗಿ ಕೃಷ್ಣಾ ನದಿ ಅಂದ್ರೆ ಸಣ್ಣ ನದಿ ಅಲ್ಲ. ಕರ್ನಾಟಕದಲ್ಲಿ 73% ಪ್ರದೇಶಕ್ಕೆ ತುಮಕೂರುವರೆಗೆ ಐತದ್ರ ವ್ಯಾಪ್ತಿ ಕೃಷ್ಣಾ ಕಣಿವೆ ಅಂದ್ರೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ರೈತರಿಗೆ ದಯವಿಟ್ಟು ನದಿಗಳನ್ನು ಸ್ವಚ್ಛ ಇಡಿ, ನದಿಗಳನ್ನು ಹೊಲಸು ಮಾಡಬೇಡ್ರಿ. ಅದು ನಮ್ಮೆಲ್ಲರ ಕರ್ತವ್ಯ.
ಇವತ್ತೇನು ಪೂಜ್ಯರು, ನಾನು ಭಾಳ ಸಮಯ ತಗೋದಿಲ್ಲ. ನಾ ಯಾವುದೇ ಪ್ರಶಸ್ತಿಯನ್ನು ಎಂದೂ ನಾ ಬಯಸಿರಲಿಲ್ಲ ನನ್ನ ಜೀವನದಾಗ. ಅದು ಗೋ ಮಾತೆ ಸೇವೆ ಮಾಡಿದ್ದಕ್ಕೆ ಮೊದಲ ಪ್ರಶಸ್ತಿ ಬಂದೈತಂದ್ರೆ ಅದಕ್ಕಿಂತ ಧನ್ಯ ಯಾವುದೂ ನನಗೆ ಯಾವ ಪ್ರಶಸ್ತಿ. ಡಾಕ್ಟರೇಟ್ ಅದು ಎಲ್ಲ ಕೊಡ್ತಾರೆ. ಈ ಕೆಲವೊಂದು ಮಂದಿ ಡಾಕ್ಟರೇಟ್ ಭಾಳ ಈಸಿ ಐತ್ರಿ. ಫಾರಿನ್ದಾಗ ಕೆಲವೊಂದು ಯೂನಿವರ್ಸಿಟಿ ಅದಾರಪ್ಪರ ಡಾಕ್ಟರೇಟ್ ಕೊಡು. ಹೆಂಗಂದ್ರೆ 2.5 ಲಕ್ಷ ರೂಪಾಯಿ ಪ್ಯಾಕೇಜ್, 3 ಡೇ 50,000 ಅದಾವೆ, 5 ಲಕ್ಷದ ಅದಾವೆ. ಇಲ್ಲಿ ತೊಗೊಂಡ್ರೆ ಡಿಮ್ಯಾಂಡ್ ಬರೋದಿಲ್ಲಲ್ಲ. ಕೌಲಾಲಂಪುರ್, ಸಿಂಗಾಪುರ್, ಅಲ್ಲಿ 3-4 ದಿವಸ ಚೈನಿ ಹೊಡೆದು ಒಂದು ಅಂತ ಗೌನ್ ಹಾಕೊಂಡು ಹಾಲು ಕಿಸೋದು, ಅದು ಹಿಂಗೆ ಭಯ ಕೈಯಾಗದನ್ನೇನು ಹಿಡಿದು ಕೆಲವೊಂದು ಮಂದಿ ಬರ್ಸ್ಕೊಂಡ್ರೆ ಡಾಕ್ಟ್ರ್ ಡಿಮ್ ಅಂತೇಳಿ. ಮುಂದೆ ಯಾರೋ ಅಂದರು ಅದನ್ನೊಂದು ಬೋಗಸ್ ಯೂನಿವರ್ಸಿಟಿ ಐತ್ರಿ ಅಂದ್ಕೊಂಡು ಮತ್ತೆ ಡಾಕ್ಟರ್ ತೆಗೆದು ಈಗ ಸಾದಾ ಆದರು. ಮತ್ತು ಭಾಳ ಮಂದಿ ಡಾಕ್ಟರೇಟ್ ತೊಗೋತಾರೆ ರೀ. ಅದನ್ನೇ ಎಂದು ನನಗೂ ಹೇಳಿದ್ರು, ಸಾಹೇಬ್ರೆ ನಿಮಗೂ ಒಂದು ಡಾಕ್ಟರೇಟ್ ಕೊಡಿಸಲಿಲ್ಲ. ಅದಕ್ಕೆ ಆಮಕ್ಕೆ ಬೇಕು ಡಾಕ್ಟರೇಟ್ ತೊಗೊಂಡು. ಯಾವ ಪ್ರಶಸ್ತಿಯನ್ನು ಬಯಸದೆ ಬಂದಿದ್ದಿದ್ರಿಗೂ ನಾ ಯಾರಿಗೂ ಕೇಳೋದಿಲ್ಲ. ಕೆಲವೊಂದು ಮಂದಿ ನಾವೇ MLAಗಳಿದ್ವಿ, ಇಲ್ಲೆಲ್ಲ ಕೂತಾರೆ MLAಗಳು. ನಮ್ಮಲ್ಲಿ ಟೀಚರ್ಗಳು ಬರ್ತಾರೆ, ಶಿಕ್ಷಕರ ದಿನಾಚರಣೆಗೆ ಸರ್ ಒಂದು ಲೆಟ್ರ್ ಕೊಡ್ರಿ ಸರ್. ಅವ್ರ ಶಿಕ್ಷಕರದೇನು ನಮ್ಮ ಇವ್ರದ್ದು ಉತ್ತಮ ಶಿಕ್ಷಕ, ಅವನಂತ ಬದಮಾಶಿ ಯಾರು ಇರೋದಿಲ್ಲ. ಊರಾಗ ಜಗಳ ಹಚ್ಚವನೇ ಅವನೇ ಇರ್ತಾನೆ, ಇಲೆಕ್ಷನ್ ಮಾಡೋನು ಅವನೇ ಇರ್ತಾನೆ. ಈಗ ಕಡಿಮೆ ಆಗೈತ್ರಿ. ಮೊದಲು ನಮ್ಮಲ್ಲಿ ಕನ್ನಡ ಶಾಲೆ ಮಾಸ್ತರ್ ಹೆಂಗಿದ್ರಿ ಅಂದ್ರೆ ನಮ್ಮ ಬಿಜಾಪುರ್ನಾಗ ಬಸವನಗೌಡ ಕೆಡಬೇಕಂದ್ರೆ ಕೆಡುವುದು. ಮುಂದೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ನಾವು ಮಾಸ್ತರ್ಗಳು ಕೂಡ ಅಡ್ಜಸ್ಟ್ಮೆಂಟ್ ಇರಬೇಕು. ನಾನು ಇದು ಏನಪ್ಪ ಅನ್ನೋನು ಮಾಸ್ತರ್ಗಳ ಮ್ಯಾಗ ನಾವು ರಾಜಕಾರಣ ಮಾಡೋದಾದ್ರೆ ಮತ್ತು MLA ಇದಕ್ಕೆ ಆಗ್ಬೇಕು ಅನ್ನೋನು. ಅವ ಊರಾಗೆಲ್ಲ ಕಂಟ್ರೋಲ್ ಇಟ್ಟುಬಿಟ್ಟಿರ್ತಿದ್ದ. ಅವಾಗ ಆ ಹಳ್ಳಿಯಾಗ ಹೋದ್ರೆ ಮಾಸ್ತರ್ ಮೇಲೆ ಹೋಗ್ಬೇಕ್ರಿ ಮೊದಲು. ಈಗ ಮಾಸ್ತರ್ಗೆ ರಾತ್ರಿ ಪಾರ್ಟಿ ಕೊಡಬೇಕು. ನಾವು ಬಿಜಾಪುರ್ನಾಗ ಒಬ್ಬ MLA ಫುಲ್ ಪಾರ್ಟಿ ಎಲ್ಲ ವ್ಯವಸ್ಥೆ ಮಾಡ್ದ. ಇದು ಮಾಸ್ತರ್ಗಳೇ ಹಿಂಗೆ ಆದ್ರೆ ನಮ್ಮ ಪರಿಸ್ಥಿತಿ ಅಂತ ಅವ್ರು ಬರ್ತಿದ್ರು ನನ್ನ ಮೇಲೆ ಪ್ರಶಸ್ತಿಗೆ. ಸರ್ ನಮ್ಮದು ಭಾಳ ಏನು ಕಲಿಸಿಯಪ್ಪ ನೀನು? ಇಲ್ಲ ಸರ್, ನಾನು ಸಂಜೆ ಆಯ್ತಂದ್ರೆ ಇದು ಬಾರ್ನಾಗೆ ಇರೋ ಒಬ್ಬ ಟೀಚರ್. ನಾನು 94ರಾಗ MLA ಆದಾಗ ಒಂದು ಹಳ್ಳಿಗೆ ಹೋಗಿದ್ದೆ, ನಡ್ಕೋತ ಹೋಗಿದ್ದೆ. ಅಲ್ಲಿ ಏನು ಬಸ್ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಮತಕ ಕ್ಷೇತ್ರದಾಗ ಒಬ್ಬ ಎರ್ನಾಳ ಹೇಳಿ ಒಬ್ಬ ಟೀಚರ್ ಇದ್ರು. ಪಾಪ ಸೋಮವಾರ ಬಂದ್ರೆ ಶನಿವಾರ ತನ ಅಂದ್ರೆ ಅವ್ರದ್ದು 20 ಕಿಲೋಮೀಟ್ರ್ ಇತ್ತು, ಅಲ್ಲೇ ಇರ್ತಿದ್ದ. ಅವ್ರದ್ದು ಇಷ್ಟು ಪಾಪ. ಅದು ಮರಾಠ ಸಮಾಜದೊಂದು ಧನವಾಡಹಟ್ಟಿ ಅಂತೊಂದು ಊರು. ಅದನ್ನು ನೋಡಿದೆ. ನಾನು ರಾತ್ರಿ ಹೋಗಿದ್ದೆ ಊರಿಗೆ. ಪಾಪ ಆ ಟೀಚರ್ದು ನೋಡಿ ನಾ DDP ಆಗಿ ರೆಕಮೆಂಡೇಶನ್ ಮಾಡಿ ಅವ್ರಿಗೆ ಶಿಕ್ಷಕರ ಪ್ರಶಸ್ತಿ ಕೊಡಿಸಿದೆ. ಅವಾಗ ಅವ್ರಿಗೆ ಯಾರೂ ಕೊಡೋರು ಇದ್ದಿದ್ದಿಲ್ಲ. ಅಂಥ ಪ್ರಶಸ್ತಿಗಳು ಭಾಳ ಬರ್ತಾವೆ. ಆದ್ರೆ ಒಂದು ಮಾತ್ರ ಗುರುಗಳು ಅದಾರೆ, ಎಲ್ಲರೂ ಪೂಜ್ಯರು ಅದಾರೆ. ಇವತ್ತೇನು ಈ ಗುರುಗಳ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಎಲ್ಲರೂ. ಒಂದು ಗೋ ಸೇವಾ ಮಾಡಿದವ್ರಿಗೆ ಎಂದೂ ಬಡತನ ಬರೋದಿಲ್ಲ. ಅದು ರೈಲ್ವೆನೂ ಹ್ಞೂ ಅಂತೈತೆ ನೋಡ್ರಿ. ಗೋ ಸೇವಾ ಇನ್ನೂ ಎಲ್ಲ ಮಠಾಧೀಶರು ಮಾಡಬೇಕು. ನಾವು ವಿನಂತಿ ಅವ್ರಿಗೆ ಮಾಡ್ಕೋದೇನಂದ್ರೆ ಕಡೆಗೆ ಒಂದು 5 ಆಕಳರೆ ಕಟ್ರಿ ನಿಮ್ಮ ಮಠದಾಗ. ಮಠಕ್ಕೆ ಎಂಟ್ರೆನ್ಸ್ ಆಗ ಆಕಳುಗಳು ಕಾಣಿಸ್ಬೇಕು. ನಾವು ಸಿದ್ದೇಶ್ವರ ಗುಡಿ ಮುಂದೆ ಒಂದು ಆಕಳ ಕಟ್ಟೀನಿ. ಗುಡಿಗೆ ಹೋಗ್ಬೇಕಾದ್ರೆ ಮೊದಲು ಆಕಳಕ್ಕೆ ನಮಸ್ಕಾರ ಮಾಡಿ ಸಿದ್ದರಾಮೇಶ್ವರಿಗೆ ನಮಸ್ಕಾರ ಮಾಡೋದು ನಮ್ಮಲ್ಲಿದೆ. ಹಿಂಗಾಗಿ ಈಗ ಹೆಣ್ಮಕ್ಳು ತಂದು ಅದಕ್ಕೆ ಹೋಳಿಗೆ ಹುಗ್ಗಿ ಎಲ್ಲ ತಂದು ಕೊಡ್ತಾರೆ ಅದಕ್ಕೆ. ಇಂಥ ಒಳ್ಳೆ ಆಕಳ ಕಟ್ಟೀನಿ. ಯಾರ ಮನೆ ಶಾಂತಿಗೆ ಒಯ್ಬೇಕಾದ್ರೆ 1,001 ರೂಪಾಯಿ ತೊಗೊಂಡು ಅದನ್ನು ಕಳಿಸ್ತೀವಿ. ಅದು ಹೆಂಗೆ ಎಷ್ಟು ಚಲೋ ಆಕಳ ಐತಂದ್ರೆ ಯಾರ ಮನೆಗೆ ಹೋಗ್ತೈತಿ ಹೋಗೋಣ ಗೋಮೂತ್ರ ಹಿಂಡಿ ಹಾಕೇ ಬಿಡ್ತೈತೆ ಅವ್ರಿಗೆ. ಮತ್ತು ಖುಷಿಯಾಗಿ ಮತ್ತೆ 1,000 ರೂಪಾಯಿ ಕೊಡ್ತಾರೆ. ನಾವು ಸಿಸ್ಟಮೆಟಿನ ಶಿಫ್ಟಿಂಗ್ ಮಾಡಿನ ಒಂದೊಂದು ಆಕಳ ತಂದು ಅಲ್ಲಿ ಕಟ್ಟಿಬಿಟ್ಟಿರ್ತೀವಿ ಗುಡಿ ಮುಂದೆ. ಗುಡಿ ಅಂದ ಕೂಡಲೇ ಒಂದು ಆಕಳು ಇರಬೇಕು. ಹೆಂಗೆ ತಮಿಳ್ನಾಡ್ದಾಗ ಗುಡಿ ಮುಂದೆ ಒಂದು ಆಣೆ ಇರ್ತದೆ. ಆಕಳು ನನಗೇನು ಆಗಲಿಕ್ಕಂದ್ರೆ ಪರಲ್ಲ ರಾಜಕಾರಣದಾಗ. ಆದ್ರೆ ಇವತ್ತು ನಿಮ್ದೇನು ಪ್ರೀತಿ ಐತ್ರಿ ಕರ್ನಾಟಕದಾಗ ಯಾವ ಮೂಲೆಯಾಗ ಹೋದ್ರೂ ನನ್ನ ಅಭಿಮಾನಿಗಳದಾರೆ. ಇವತ್ತು ನನಗೆ ಯಾಕೆ ಕೈ ಹಚ್ಚಲಾಗ್ಯಾರ ಅಂದ್ರೆ ಎಲ್ಲಪ್ಪ ಈ ಲೋಕಸಭಾ ಮುಗಿತಾನೆ ನೀನು ಕೈ ಹಚ್ಚೋದು ಬೇಡತ್ತು ಬಿಟ್ಟಾರಟ್ಟೆ. ಮುಂದೆ ಎತ್ತಿ ಹೋಗಿತಾರೋ ಏನೋ ಪ್ರಮೋಷನ್ ಕೊಡ್ತಾರೆ. 2ರಾಗ ಒಂದು ಐತಿ. ಒಂದು ಮಣ್ಣಾಗರ ಇಡ್ತಾರೆ, ಒಂದು ಮ್ಯಾಗರ ಕುಡಿಸ್ತಾರೆ.
ಯಾಕಂದ್ರೆ ಲೋಕಸಭಾ ಜಾನೇದೋ ಚೋಡ್ದೋ ಉಸ್ಕೋ ಅಂತ ಹೇಳ್ಯಾರ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ದೇವರು ಏನಾದರೂ ನನಗೆ ಅಧಿಕಾರ ಕೊಟ್ಟರೆ ಯಾವ ಮಠದಲ್ಲಿ ಗೋಶಾಲೆ ಅದ ಅಂಥವ್ರಿಗೆ ಅಷ್ಟೇ ಅನುದಾನ ಅಂತೇಳಿ ಮಾಡಿಬಿಡ್ತೀನಿ. ವಿಧಾನಸೌಧಕ್ಕೆ ಯಾರೂ ಬರೋದು ಬೇಡ. ಮೊದಲೇದು ಈಗ ಹೆಂಗೆ ಪ್ರಧಾನಮಂತ್ರಿಗಳು ಬರ್ತಾರಂದ್ರೆ ಒಂದು ಇದು ಐತಿ, ಏನು ಅವ್ರ ಇತಿಹಾಸ ಏನು, ನಾವು ಒಂದು ಕ್ವಶನ್ ಏನು ಮಾಡ್ತೀವಿ, ನಿಮ್ಮ ಮಠದಲ್ಲಿ ಗೋಶಾಲೆ ಇದೆ ಇದ್ದರೆ ಎಷ್ಟು ಆಕಳುಗಳನ್ನು ಸಾಕಿದ್ದೀರಾ, ನಿಮ್ಮ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದೀರಿ, ಎಷ್ಟು ಪ್ರಸಾದ ಕೊಡ್ತಾ, ಇದು ಇಲ್ಲ ಅಂದರೆ ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಬರೋದು ಆಗುವುದಿಲ್ಲ, ಕ್ಷಮಿಸಿ ಅಂದರೆ ಬರೋಬ್ಬರಿ ಲೆಕ್ಕಕ್ಕೆ ಬರ್ತದೆ. ಯಾಕಂದ್ರೆ ಬರೀ ಚಲೋ CBSE ಸ್ಕೂಲ್ ಮಾಡಿದೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ನಮಗೆ ಹೋದ್ಮ್ಯಾಗಿಟ್ಟು ನನಗೂ ಭಾಳ ಮಂದಿ ಮಾಡ್ಯಾರ. ಈಗ ಕರೆಯಲಾಗ್ಯಾರ ಅವರು. ನಾಳೆ ನಮ್ಮ ಮತ್ತೆ CM ಆಯ್ತು ಅಂದ್ರೆ ಮತ್ತೆ ಅವರೇ ಕರೀತಾರೆ, ಅವರೇ ದಂಡ್ ಹೊಡ್ಕೊತಾರೆ. ಮತ್ತು ಮಾಜಿ ಆದ್ರೆ ಅದಕ್ಕೆ ಅಂಥ ದೊಡ್ಡ ಮಠಗಳು ಹೋಗೋದೇ ಬಿಟ್ಟೀನಿ. ಆದರೆ ಆದಿಚುಂಚುಂಡಿಗೆ ಸ್ವಾಮಿಗಳು ಅವಾಗ ಹೋಗಿದ್ದೆ ಅಲ್ಲಿ. ಅವರು ಒಬ್ಬ ಭಾಳ ಒಳ್ಳೆಯ ದೇವರಂಥ ಸ್ವಾಮೀಜಿಯವರು. ಅವರು ಇಲ್ಲಿ ಚಿತ್ರದುರ್ಗದಾಗ ಅವ್ರದ್ದು ಒಂದು ಗೋಶಾಲೆ ಇದೆ. ಈ ರೀತಿ ಕೆಲವೊಂದು ಮಠಗಳು ಕೆಲಸ ಇವತ್ತು ಏನು ಮಾಡ್ತಾ ಇದ್ದಾವೆ, ನಾವು ಅವ್ರ ಹಿಂದಿದ್ದೀವಿ, ಗುರುಗಳ ಹಿಂದೆ. ನಿಮಗೇನಾದರೂ ನಮ್ಮ ಕಡೆಯಿಂದ ಏನು ಸೇವೆ ಮಾಡಬೇಕು 100ಕ್ಕೆ 100 ಇಂಥ ಗೋ ರಕ್ಷಣೆ ಮಾಡುವಂಥ ಮಟ್ಟಕ್ಕೆ ನಾವು ಎಲ್ಲರೂ ಕೂಡಿ ಮಾಡ್ತೀವಿ. ಪಾಪ ಇವತ್ತು 2 ಕೋಟಿ ರೂಪಾಯಿದಲ್ಲಿ ಒಂದು ಆಶ್ರಮ ಕಟ್ಟಿದ್ದಾರೆ. ಇನ್ನೊಬ್ಬರು ಇನ್ನೂ ಆಕಳುಗಳನ್ನು ಬೇಕಾದ್ರೆ ಹೇಳ್ರಿ, ನನ್ನ ಬಳಿ ಅದಾವೆ, ಗೀರ ಕಳಿಸ್ತೀನಿ, ಒಂದು 10-11 ಆಕಳ ಮನಗಂಡದವ, ಒಂದು ಆಣಿ ಮರಿ ನೋಡ್ದಂಗೆ ಆಗ್ತವೆ ನಮ್ಮಲ್ಲಿ. ಭಾಳ ಅದು ದೋನ್ಸೆ ಕರಾನೇ ಅದಾವ್ರಿ ನಮ್ಮ ಪೂರ್ತಿ. ನಮ್ಮ ಗೋಶಾಲಕ್ಕೆ ಬರ್ರಿ ನೀವು ನೋಡ್ಲಕ್ಕೆ. ಚಲೋ ಆಕಳದಾವು, ಚಲೋ ಹೋರಿ ಅದಾವು. ನಾವು ಹೋರಿಗೆ ರೊಕ್ಕ ತೊಗೋದಿಲ್ಲ ರೀ ರೈತರ ಕಡೆಯಿಂದ. ಹೋರಿಗಳಿಗೆ ರೈತರ ಕಂಡೀಷನ್ ಏನಂದ್ರೆ 10 ರೂಪಾಯಿ ಬಾಂಡ್ ಮ್ಯಾಗ ಬರ್ಸ್ಕೊತೀನಿ ನಾ. ಏನಂದ್ರೆ ಈ ಎತ್ತು ಆಗಿ ನಿಮ್ಮ ಹೊಲದಾಗ ನಿನ್ನ ಎಷ್ಟು ದಿವಸ ದುಡಿಸೋ ನಿನಗೆ ಆಗೋದಿಲ್ಲ ಅಂದ್ರೆ ಕಟ್ಗರಿ ಮನೆಗೆ ಕೊಡಬಾರ್ದು, ಒಳ್ಳೆ ನನ್ನ ಗೋಶಾಲೆಗೆ ಕೊಡಬೇಕು. ಆ ಕಂಡೀಷನ್ ಮಾಡಿ ಪುಕ್ಕಟೆ ರೈತರಿಗೆ ಕೊಡ್ಲಾಕತ್ತೀವಿ ರೀ. ಮನಗಂಡು ಹೋರಿ ಅದಾರು ಒಂದೊಂದು ನಿಂತು ನೋಡ್ಬೇಕು. ನಮ್ಮಲ್ಲಿ ಕಿಲಾರಿ ಆಕಳ ಎಂತಿಂತ ಆಕಳು ಈಗ ಏನಾರು 2-2 ಲಕ್ಷ ರೂಪಾಯಿದ್ದು ಕಟಗರಿ ಕೊಟ್ಟಂಥ ಉದಾಹರಣೆ ಅದು. ಮೊನ್ನೆ ಒಂದು 20 ನಮ್ಮ ಪೊಲೀಸ್ ಇಲಾಖೆ ಅದಾರು ಭಾಳ ಪುಣ್ಯ ಕಟ್ಕೊಳಕತ್ತಾರ. ಮೊನ್ನೆ ನಮ್ಮ ಪೊಲೀಸ್ ಇಲಾಖೆಯವರು ಒಂದು 20 ಆಕಳ ಕಳ್ಸ್ಯಾರ. ಗಬ್ಬಿದ್ದಂಥ ಆಕಳುಗಳ್ರಿ ಅಂಥವ್ರನ್ನ ಕಟಗರಿ ಕೊಟ್ಟಂಥ ಅವ್ರನ್ನ ನೀವು ಒಂದೇ ಕಡೆ ಕಟ್ಟೀನಿ ನಾನು. 50 ಆಕಳದಾವು. ಅದು ನೋಡಿದ್ರೆ ಇಷ್ಟು 6-7 ಫುಟ್ಟಿಗೆ ಆಕಳದಾವು. ನೀವು ಯಾರೇ ಮಠಾಧೀಶರು ಕಟ್ತೀನಂದ್ರೆ ನನ್ನ ಬಲ್ಲೆ ಅದಾವೆ, ಕಟ್ರಿ ಒಂದೊಂದು ಆಕಳ ನಾ ಕೊಡ್ತೀನಿ. ಕರಗಳಂತರೂ ಎಷ್ಟು ಅದಾವು. ನೀವು ಯಾಕೆ ಕಟ್ಟಿರ್ತೀನಿ ಅಂದ್ರೆ ಅದು ಇತ್ತಂದ್ರೆ ನಿಮ್ಮ ಮಠಕ್ಕೆ ತಾನೇ ಉದ್ಧಾರ ಆಗ್ತದೆ. ನೀವು ಏನೂ ಪ್ರಯತ್ನ ಮಾಡೋದೇ ಬೇಡ. ಅದು ನಾನೇ ಉದಾಹರಣೆ ಅದೀನಿ. ನನ್ನ ಸಂಸ್ಥೆ ಇಟ್ಟು ಬೆಳೆದದ ಕಾರಣ ಏನಂದ್ರೆ ಗೋಶಾಲೆ ಮಾಡಿದ ಮೇಲೆ ನನ್ನ ರಾಜಕೀಯ ಜೀವನ ಚೇಂಜ್ ಆಗೈತೆ. ನಾ ಪೂರ್ತಿ ಸೋತೋಗಿದ್ದೆ, ಮುಗೀತು. ಯತ್ನಾಳ್ ಯುಗ ಅಂತ ಚಾನಲ್ದವ್ರು ಹೊಡೆದ್ರು, ಒಂದು TV ಅವ್ರು, ಮುಗೀತಿದ್ದು ಯತ್ನಾಳ್ ಗಿರೇಕಿದು. ಏನಿದ್ರು ಇನ್ನು ರಾಜ್ಯದಲ್ಲಿ ರಾಜಾ ಹುಲಿ, ಅದರ ಬೆಟ್ಟದ ಹುಲಿ, ಮರಿ ಹುಲಿ ಅಂತ ಹೊಡಿತಿದ್ರು. ಒಳಗೆ ಹಾಕಿ ಬಿಟ್ಟ ನೋಡಲ್ಲ. ಈಗ ನನಗೇನತ್ತಾರೆ, ಯಾವ ಹುಲಿ ಅತ್ತಾರ ಅವ್ರು ಹೊಡಿತಿರ್ತಾರೆ. ರಾಜಾ ಹುಲಿ ಅಂತ ಯಾವಾಗ ಅತ್ತಾರ ಗೊತ್ತಿಲ್ಲ, ಯಾವಾಗ ಲಗ ಹೊಡಿಸ್ತಾರ ಗೊತ್ತಿಲ್ಲ. ಆದ್ರೆ ನಾನಂತರೂ ಶಾಶ್ವತವಾಗಿ ನನ್ನ ರಾಜಕಾರಣ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಅಂದ್ರೆ ಅದು ಗೋಮಾತೆ ಅನ್ನೋಂಥ ಮಾತೇಳಿ ನಾನು ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.